ಎಗ್ ಪೋಚ್ ಇವತ್ತಿನ ರೆಸಿಪಿ. ರುಚಿಯಾದ ಈ ರೆಸಿಪಿ ಖಂಡಿತ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟಪಟ್ಟು ತಿನ್ನುವಂಥದ್ದಾಗಿದೆ ಇದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ ನಾವಿದನ್ನು. 2 ಬೇಯಿಸಿದ ಮೊಟ್ಟೆ ಬೇಕಿದ್ದಕ್ಕೆ. ನಾನು 2 ಬೇಯಿಸಿದ ಮೊಟ್ಟೆ ನೋಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಮತ್ತು 2 ಬೇಯಿಸದೇ ಇದ್ದಂಥ ಮೊಟ್ಟೆ, ಮತ್ತು ಸ್ವಲ್ಪ ಈರುಳ್ಳಿ. ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ನಷ್ಟು ಈರುಳ್ಳಿ ಹಾಕಿದ್ದೇನೆ ನೋಡಿ. 1 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ಅಂದರೆ ಸ್ವಲ್ಪ ಹಾಕಬೇಕು. 1 ಮೊಟ್ಟೆಯನ್ನು ನಾನಿಲ್ಲೀಗ ಒಡೆದು ಹಾಕ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಚಿಲ್ಲಿ ಫ್ಲೇಕ್ಸ್ ಇದೆ ನೋಡಿ, ಅದನ್ನು ಸ್ವಲ್ಪ ಖಾರಕ್ಕೆ ನೋಡಿ ಹಾಕ್ಕೊಳ್ಬಹುದು. ಅದರಲ್ಲಿ ಬೀಜ ಜಾಸ್ತಿ ಇರ್ತದೆ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಮಕ್ಕಳಿಗೆ ಅದರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದೇ ಒಳ್ಳೆಯದು. 2 ರೀತಿಯ ಮೊಟ್ಟೆಯದ್ದು ರೆಸಿಪಿ ತೋರಿಸ್ತಾ ಇದ್ದೇನೆ ಇವತ್ತು ನಾನು. ಈಗ ನೋಡಿ, ಒಂದು ಸೌಟಿಗೆ ನಾನಿಲ್ಲಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿ ಅದರಲ್ಲಿ ಬೇಯಿಸಿದ ಮೊಟ್ಟೆಯನ್ನು ಒಂದು 2 ಸೆಕೆಂಡ್ ಈ ರೀತಿ ಹುರಿದ್ರೆ ಸಾಕು. ಸ್ವಲ್ಪ ಹೊರಗೆ ಸ್ವಲ್ಪ ಇದು ಈ ರೀತಿ ಹುರಿದ್ರೆ ಸಾಕಾಗ್ತದೆ. ನಂತರ ಇದಕ್ಕೆ ನಾವು ಚೆನ್ನಾಗಿ ಬೀಟ್ ಮಾಡಿದ ಈ ಮೊಟ್ಟೆ ಇದೆ ನೋಡಿ, ಅದನ್ನೀಗ ಹಾಕ್ತಾ ಇದ್ದೆ ನೋಡಿ. ಎಲ್ಲ ಹಾಕಿದೆ ನಾನು. 1 ಮೊಟ್ಟೆ ಸಾಕಾಗ್ತದೆ. ಮೇಲಿಂದ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿದರೆ ರುಚಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಲೋ ಫ್ಲೇಮಲ್ಲಿ ನಾನು ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಇನ್ನೊಂದು ಮೊಟ್ಟೆಯನ್ನು ಒಡೆದು ಹಾಕಿ, ಈಗ ಅದಕ್ಕೆ ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು, ಬೀಟ್ ಮಾಡಬೇಕು. ಈಗ ನೋಡುವ, ನಾವು ಸೌಟಲ್ಲಿದ್ದ ಮೊಟ್ಟೆ ಬೆಂದಿದೆಯಾ ನೋಡುವ. ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಇಟ್ಟು ಬಿಡುವ ಹಾಗೆಯೇ. ಇದು ನೋಡಿ, ಚೆನ್ನಾಗಿ ಮೇಲ್ಗಡೆಯಿಂದ ಸಹ ಬೆಂದಿದೆ. ಸ್ವಲ್ಪ ಹಸಿ ಇದೆ, ಪರವಾಗಿಲ್ಲ. ಈ ರೀತಿ ತಿರುಗಿಸ್ಲಿಕ್ಕೆ ಆಗ್ತದಾ ಅಂತ ಒಮ್ಮೆ ನೋಡಿ, ನಂತರ ಒಮ್ಮೆಲೆ ಅದನ್ನು ತಿರುಗಿಸಿ ಹಾಕುವ. ಮೆಲ್ಲ ಉರಿಯಲ್ಲೇ ಬೇಯಿಸಬೇಕು ಈ ಮೊಟ್ಟೆಯನ್ನು, ಬೇಗ ಆಗ್ತದೆ. ನೋಡಿ ರೆಡಿ ಆಯಿತು ಒಂದಂತೂ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಒಂದು ಲೈಕೇ ನಮಗೆ ಇನ್ನಷ್ಟು ಹುರುಪು ಕೊಡ್ತದೆ ಮುಂದೆ ಒಳ್ಳೊಳ್ಳೆ ವಿಡಿಯೋ ಹಾಕಲಿಕ್ಕೆ. ನೋಡಿ, ನಾನಿಲ್ಲಿ 2ನೇ ಮೊಟ್ಟೆಯನ್ನು ಸಹ ಬೀಟ್ ಮಾಡಿಟ್ಟದನ್ನು ಹಾಕಿದ್ದೇನೆ. ಅದಕ್ಕೆ ಮಾತ್ರ ಮೇಲೆ ಈಗ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ. ಇದನ್ನು ಸಹ ಅಷ್ಟೇ ಮೆಲ್ಲ ಉರಿಯಲ್ಲೇ ಬೇಯಿಸಿ ಒಂದು ಸೈಡ್ ಬೆಂದಿದೆ ಅಂತ ಆಗುವಾಗ ಈ ರೀತಿ ತಿರುಗಿಸಿ ಹಾಕಬೇಕು. ಇದು ಸಹ ಅಷ್ಟೇ ಒಂದು ಸೈಡ್ ಚೆನ್ನಾಗಿ ಬೆಂದಿರೋದ್ರಿಂದ ಬೇಗ ಆಗ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಮಕ್ಕಳಂತೂ ಖಂಡಿತ ಇಷ್ಟಪಟ್ಟು ತಿಂತಾರೆ. ಮಕ್ಕಳೇ ಅಲ್ಲ, ನಮಗೂ ಇಷ್ಟ ಆಗ್ತದೆ ಇದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.